ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ನಂಬುವಂತಹ ಸತ್ಯಗಳು ಯಾವ್ಯಾವು, ಯಾವ ಕಡೆ ನಮ್ಮ ನಡಿಗೆಯಾಗಿದೆ ಅನ್ನುವಂಥದ್ದನ್ನು ನಾವು ಈ ಸಂಚಿಕೆಯಲ್ಲಿ ಗಮನಿಸೋಣ. ದೇವರ ವಾಕ್ಯದಲ್ಲಿ ನಾವು ನೋಡೋದಾದರೆ, ನಾವು ನಮ್ಮ ವಿಷಯದಲ್ಲಿ, ನಮ್ಮ ಬೋಧನೆಯ ವಿಷಯದಲ್ಲಿ ಬಹಳ ಎಚ್ಚರ ವಹಿಸಬೇಕೆಂದು ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ. 1 ತಿಮೋತಿ 4ನೇ ಅಧ್ಯಾಯ 16 ನಾವು ನೋಡೋದಾದರೆ, ನಿನ್ನ ವಿಷಯದಲ್ಲಿಯೂ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರು, ನೀನು ಇವುಗಳಲ್ಲಿ ನಿರತನಾಗಿರು. ಹೀಗೆ ಮಾಡುವುದರಿಂದ ನೀನು ನಿನ್ನನ್ನು, ನಿನ್ನ ಉಪದೇಶ ಕೇಳುವವರನ್ನು ರಕ್ಷಿಸುವೆ. ಇಲ್ಲಿ ನಮ್ಮ ಜೀವಿತ, ನಮ್ಮ ಬೋಧನೆ ಇವೆರಡನ್ನೂ ಒಂದೇ ದೃಷ್ಟಿಕೋನದಲ್ಲಿ ಏಕೀಕೃತವಾಗಿ ಚರ್ಚೆಗೆ ಒಳಪಡಿಸಿದೆ. ಈ ಜೀವಿತ ಮತ್ತು ಬೋಧನೆ ನಮ್ಮ ಕ್ರೈಸ್ತ ಜೀವಿತಕ್ಕೆ ಸ್ಥಿರತೆಯನ್ನು ಕೊಡುವಂತಹ 2 ಮಾರ್ಗಗಳಾಗಿವೆ. ಒಂದು ವಿಶ್ವಾಸ, ಇನ್ನೊಂದು ನಂಬಿಕೆಯ ಪ್ರಾಮುಖ್ಯತೆ. ಇದನ್ನು ದೇವರ ವಾಕ್ಯಕ್ಕೆ ನಾವು ಬರುವುದಾದರೆ, ಇಲ್ಲಿ 2 ತಿಮೋತಿ 2ನೇ ಅಧ್ಯಾಯ 15 ನಾವು ನೋಡುವುದಾದರೆ, ನೀನು ದೇವರಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಅಭ್ಯಾಸಿಸು, ಅವಮಾನಕ್ಕೆ ಗುರಿಯಾಗದ ಕೆಲಸದವನು, ಸತ್ಯ ವಾಕ್ಯವನ್ನು ಸರಿಯಾಗಿ ವಿಭಾಗಿಸುವವನು ಆಗಿರು. ಇಲ್ಲಿ ನಾವು ನೋಡ್ತೇವೆ, ನಾನು ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶ ಮಾಡಬೇಕಿದೆ. ಇಲ್ಲಿ ಯಾವುದೇ ವಾಕ್ಯವನ್ನಾಗಲಿ ನಾನು ಸತ್ಯವಾಕ್ಯವನ್ನು ಬೋಧಿಸುವುದು ಬಹಳ ಪ್ರಮುಖ ಆಗಿದೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ. ಪ್ರಿಯರೇ, ದೇವರ ಸತ್ಯವು ಮಾನವನ ದೇಹವಿದ್ದಂತೆ. ಇಲ್ಲಿ ಉಪದೇಶ ಮಾಡುವಂಥದ್ದು ಏನು ಎಂಬುದಾಗಿ ನಾವು ನೋಡುವುದಾದರೆ, ಸತ್ಯದ ಆದಿ. ಸತ್ಯವೇದದಲ್ಲಿ ಏನು 66 ಪುಸ್ತಕಗಳಿದೆ, ಆ 66 ಪುಸ್ತಕಗಳನ್ನು ನಾವು ನಂಬುತ್ತೇವೆ ಎಂದಷ್ಟು ಹೇಳಿದರೆ ಅದು ತುಂಬ ಸರಳ ಆಗ್ತದೆ. ಆದರೆ ಅಲ್ಲಿರ್ತಕ್ಕಂಥ ವಾಕ್ಯಗಳಿರ್ತಕ್ಕಂಥ ಸತ್ಯವನ್ನು ನಮ್ಮ ಬದುಕಿಗೆ ಅಳವಡಿಸಿಕೊಂಡಿದ್ದೇವೆಯಾ ಅನ್ನುವುದನ್ನು ನಾವು ಮತ್ತೆ ಪ್ರಶ್ನೆ ಮಾಡಿಕೊಳ್ಳಬೇಕಾಗ್ತದೆ. ಮತ್ತಾಯ 11ನೇ ಅಧ್ಯಾಯ 25 ನಾವು ಗ್ರಹಿಸುವುದಾದರೆ, ಆ ಸಮಯದಲ್ಲಿ ಯೇಸು, ತಂದೆಯೇ, ಪರಲೋಕ ಮತ್ತು ಭೂಲೋಕಗಳ ಒಡೆಯನೇ, ನೀನು ಈ ಸಂಗತಿಗಳನ್ನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಮರೆ ಮಾಡಿ ಶಿಶುಗಳಿಗೆ ಪ್ರಕಟ ಮಾಡಿರುವುದಕ್ಕಾಗಿ ನಾನು ನಿನ್ನನ್ನು ಕೊಂಡಾಡ್ತೇನೆ. ಇಲ್ಲಿ ತಂದೆಯಾದಂಥ ದೇವರು ಪರಲೋಕವನ್ನು ಮತ್ತು ಭೂಲೋಕವನ್ನು ಸಮೀಕರಿಸಿ ಮಾತನಾಡ್ತಾ ಇದ್ದಾರೆ. ಜ್ಞಾನಿಗಳು ಮತ್ತು ಬುದ್ಧಿವಂತರಿಗೆ ಕೊಟ್ಟಂಥ ತಲಾಂತುಗಳ ಬಗ್ಗೆ ನಮಗೆ ಎಚ್ಚರಿಕೆಯನ್ನು ನೀಡುತ್ತಾ ಇದ್ದಾರೆ. ದೇವರ ವಾಕ್ಯದ ಸತ್ಯವು ದುಷ್ಟ ಸೈತಾನನಿಂದ, ಮನುಷ್ಯರಿಂದ ತಿರುವು ಮರುವು ಮಾಡಲ್ಪಟ್ಟಿದೆ ಎಂಬುವಂತಹ ಒಂದು ಸ್ಪಷ್ಟ ಸಕಾರಣವನ್ನು ದೇವರು ನಮ್ಮ ನಡುವೆ ಪ್ರತಿಬಿಂಬಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರಿಯಬೇಕಾಗಿದೆ. ನಮ್ಮ ಮನಸ್ಸನ್ನು ಕೂಡ ನಾವು ಉಪಯೋಗಿಸಬೇಕಿದೆ. ಯಾಕೆ ನಮ್ಮ ಮನಸ್ಸನ್ನು ನಾವು ಮನನ ಮಾಡಿಕೊಳ್ಳಬೇಕಂತಂದರೆ, 1 ಕೊರಿಂಥದವರಿಗೆ 14ನೇ ಅಧ್ಯಾಯ 20 ನಾವು ನೋಡ್ತೇವೆ. ಸಹೋದರರೇ, ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡಿ, ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿಯೇ ಇದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿ. ನಾವು ಬಾಲಕರಾಗುವುದು ಬೇಡ, ಕೆಟ್ಟತನದಲ್ಲಿ ನಡೆಯುವಂಥದ್ದು ಬೇಡ, ನಾವು ಬುದ್ಧಿಯ ವಿಚಾರದಲ್ಲಿ ಪ್ರಾಯಸ್ಥರಾಗಿರೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟ್ಯಾನುಕೋಟಿ ಸ್ತೋತ್ರನಪ್ಪ. ಈ ಮುಂಜಾನೆಯ ಸಮಯದಲ್ಲಿ ಯಾರ್ಯಾರು 7 ಲ್ಯಾಂಪ್ಸ್ ಚಾನಲನ್ನು ನೋಡ್ತಾ ಇದ್ದಾರೋ ಅವರನ್ನು ನಿಮ್ಮ ಪಾದದ ಸನ್ನಿಧಾನಕ್ಕೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ. ಸ್ವಾಮಿ ದೇವ, ಅವರಿಗೆ ವಿಶೇಷವಾದಂಥ ಜ್ಞಾನವನ್ನು ಕೊಡು,
ಅವರ ನಡುನತ್ತಿಯಿಂದ ಕಾಲಿನ ಕಿರುಬೆರಳು ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಯಾರ್ಯಾರು ಸಾಲದ ಬಾಧೆಗಳಲ್ಲಿದ್ದಾರೋ ಅವರನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ ಸ್ವಾಮಿ. ನೀವು ಹೇಳಿದಿರಿ ಸ್ವಾಮಿ, ನನ್ನ ಸಹಾಯವು ಎಲ್ಲಿಂದ ಬರುವುದು? ನನ್ನ ಸಹಾಯವು ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಯೆಹೋವನಿಂದಲೇ ಬರುವುದು ಅಂತ ಹೇಳಿದಂಥ ದೇವರೇ, ನಿಮ್ಮ ಸಹಾಯ ಬರಲಿ ಸ್ವಾಮಿ. ಆ ಮಕ್ಕಳು ಸಾಲ ತೀರಿಸಲಿ ಸ್ವಾಮಿ. ಒಂದು ನೆಮ್ಮದಿಯನ್ನು ಕೊಡು, ಒಂದು ಸಮಾಧಾನವನ್ನು ಕೊಡು ಸ್ವಾಮಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ಅಂತೇಳಿ ಹೇಳ್ತಾ ನನ್ನನ್ನು ನಾನು ಒಪ್ಪಿಸಿ, ನನ್ನನ್ನು ನಾನು ತಲೆತಗ್ಗಿಸಿ ತಮ್ಮನ್ನು ಹೆಚ್ಚಿಸ್ತಾ ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದ ಪರಮ ತಂದೆಯೇ. ಆಮೇನ್, ಆಮೇನ್, ಹಲ್ಲೆಲೂಯಾ. ದೇವರು ಒಳ್ಳೆಯವರಾಗಿದ್ದಾರೆ.